ಶುಭೋದಯ ಫ್ರೆಂಡ್ಸ್, ನಾನು ನಿಮ್ಮ ವಿದ್ಯಾರಾಣಿ. ನೀವು ಎನ್ಲೈಟನ್ಮೆಂಟ್ ಅನ್ನೋ ಪದವನ್ನು ಕೇಳಿರ್ತೀರಿ. ಏನು ಈ ಎನ್ಲೈಟ್ಮೆಂಟ್ ಅಂದರೆ, ಎನ್ಲೈಟ್ಮೆಂಟನ್ನು ಹೊಂದುವುದು ಹೇಗೆ, ಇದ್ರ ಬಗ್ಗೆ ತುಂಬ ಕಡೆ ಚರ್ಚೆಗಳಾಗಿರುತ್ತವೆ. ಹಾಗಾದರೆ ಎನ್ಲೈಟ್ಮೆಂಟ್ ಅಂದ್ರೇನು, ಅಂದರೆ ಆತ್ಮಪ್ರಕಾಶ, ಆತ್ಮಜ್ಞಾನ ಅಂದ್ರೇನು, ಅದನ್ನು ಹೇಗೆ ಹೊಂದಬೇಕು, ಅದರ ಸಾಧ್ಯತೆಗಳೇನು, ಅದರಿಂದ ಆಗುವಂತಹ ಲಾಭಗಳೇನು, ಎಲ್ಲವನ್ನ ನಾವಿವತ್ತು ವಿವರವಾಗಿ ತಿಳಿಯೋಣ. ತಿಳಿದವರಿಂದ, ಸಿದ್ಧಿ ಪುರುಷರಿಂದ ನಾವೆಲ್ಲರೂ ತಿಳಿದಿದ್ದೀವಿ, ಆತ್ಮ ಅಮರವಾದುದು, ಆತ್ಮ ಈಸ್ ಎಟರ್ನಲ್ ಅಂತ. ಆತ್ಮ ನಿತ್ಯ ಸತ್ಯವಾದುದು, ಅಚಲವಾದುದು. ಜನನ ಮರಣಗಳು ಕೇವಲ ಭೌತಿಕ ದೇಹಕ್ಕೆ ಮಾತ್ರ. ಆತ್ಮನಿಗೆ ಸಾವೇ ಇಲ್ಲ, ಆತ್ಮನಿಗೆ ಅಂತ್ಯವೇ ಇಲ್ಲ. ಪರಮಹಂಸ ಯೋಗಾನಂದರು ತಮ್ಮ ಪುಸ್ತಕದಲ್ಲಿ ಒಂದು ಕಡೆ ಹೇಳ್ತಾರೆ, ಆತ್ಮಜ್ಞಾನ, ಎನ್ಲೈಟ್ಮೆಂಟ್ ಅನ್ನುವಂಥದ್ದು ಒಂದು ಬೆಳಕು. ಆತ್ಮಜ್ಞಾನ ಒಂದು ಸಾಮಾನ್ಯ ವಿಷಯವಲ್ಲ, ಅದು ಸಂಪೂರ್ಣ ಬದುಕಿನ ಸಾರ. ಅಜ್ಞಾನ ರೂಪಿ ಅಂಧಕಾರವನ್ನು ನಾಶ ಮಾಡುವಂತಹ ಬೆಳಕೆ ಈ ಎನ್ಲೈಟನ್ಮೆಂಟ್. ಎಲ್ಲಿವರೆಗೆ ಮನುಷ್ಯ ತನ್ನನ್ನು ಭೌತಿಕ ದೇಹ, ಮನಸ್ಸು ಅಂತ ಮಾತ್ರ ಅಂದುಕೊಳ್ತಾನೋ ಅಲ್ಲಿಯವರೆಗೆ ಹುಟ್ಟು ಸಾವುಗಳ ಕೊನೆಯಿಲ್ಲದ ಚಕ್ರದಲ್ಲಿ ಸಿಲುಕಿಕೊಂಡು ಸುತ್ತುತ್ತಾ ಇರ್ತಾನೆ. ಯಾವಾಗ ಆತ್ಮಜ್ಞಾನವನ್ನು ಪಡೆದುಕೊಳ್ತಾನೋ ಆಗ ಅವನಿಗೆ ತಾನು ಕೇವಲ ಶರೀರವಲ್ಲ, ಈ ಮನಸ್ಸೂ ಅಲ್ಲ, ತಾನು ಪರಿಶುದ್ಧ ಚೈತನ್ಯ, ಪರಮಾತ್ಮನ ಅಂಶ ಎಂಬ ಅರಿವಾಗುತ್ತದೆ. ಆತ್ಮಜ್ಞಾನ ಅಂದ್ರೇನು? ತನ್ನ ಮೂಲ ಸ್ವರೂಪವನ್ನು ತಾನು ಕಂಡುಕೊಳ್ಳುವುದೇ ಆತ್ಮಜ್ಞಾನ. ತಾನು ಯಾರು ಎಂಬ ಅರಿವನ್ನು ಹೊಂದುವುದು. ಆತ್ಮನಿಗೆ ಹುಟ್ಟು ಸಾವುಗಳ ಬಂಧನವೇ ಇಲ್ಲ, ನಾನು ಅನಗತ್ಯವಾಗಿ ಈ ಭೌತಿಕ ದೇಹದ ಒಂದು ಬಂಧನದಲ್ಲಿ ಸಿಲುಕೊಂಡಿದ್ದೀನಿ ಅನ್ನೋದನ್ನು ಅರಿತುಕೊಳ್ಳುವಂಥದ್ದೇ ಎನ್ಲೈಟನ್ಮೆಂಟ್. ಅದು ಸದಾ ಶಾಶ್ವತವಾದಂತಹ, ಮುಕ್ತವಾದಂತಹ ಹಾಗೂ ಆನಂದ ಸ್ವರೂಪಿಯಾದಂತಹ ನಾನು ಅಂಶ ಅಂತ ಅನ್ಕೋಬೇಕು. ಆದರೆ ಈ ಸತ್ಯ ತಿಳಿಯೋ ಬದಲು ನಮ್ಮನ್ನು ನಾವು ಕೇವಲ ಭೌತಿಕ ಸ್ತರಕ್ಕೆ ಸೀಮಿತಗೊಳಿಸಿಕೊಳ್ಳುವುದು, ನಮ್ಮ ಇಡೀ ಜೀವನ ಲೋಭ, ಮೋಹ, ಸ್ವಾರ್ಥ, ಅಶಾಶ್ವತವಾದ ಬಡಿದಾಟಗಳ ಬಗ್ಗೆ ಇವೆಲ್ಲದರ ಮಧ್ಯೆ ಮನುಷ್ಯ ಸಿಲುಕಿಕೊಂಡಿರೋದು, ಇವೆಲ್ಲವೂ ನಮ್ಮನ್ನು ಎನ್ಲೈಟ್ಮೆಂಟ್ನಿಂದ ದೂರ ಇಡುವಂತಹ ಅಂಶಗಳು. ಪರಮಹಂಸ ಯೋಗಾನಂದರು ಹೇಳ್ತಾರೆ, ಭೌತಿಕ ಬದುಕು ಒಂದು ಕನಸಿನ ಹಾಗೆ. ಫ್ರೆಂಡ್ಸ್, ಕನಸು ಯಾವತ್ತಾದರೂ ನಮಗೆ ಪರ್ಮನೆಂಟಾಗಿ ನೆನಪುಳಿದಿರುತ್ತಾ? ನೋಡಿ, ಎದ್ದ ತಕ್ಷಣ ಮತ್ತೆ ನಾವು ವಾಸ್ತವದಲ್ಲಿ ಬದುಕ್ತೀವಿ ಹೊರತು ಆ ಕನಸನ್ನು ಮರೆತು ಬಿಟ್ಟಿರ್ತೀವಿ. ಹಾಗೆ ನಮ್ಮ ವಾಸ್ತವ ಏನಪ್ಪ ಅಂದರೆ, ನಾವು ಎಷ್ಟು ಅಸಾಮಾನ್ಯರು, ಎಂತಹ ಪರಿಶುದ್ಧ ಚೈತನ್ಯರು ಅನ್ನುವಂಥದ್ದನ್ನು ನಾವು ತಿಳಿದುಕೊಳ್ಬೇಕು ಅಂದರೆ ಈ ಭೌತಿಕ ದೇಹವೇ ಅಂತಿಮ ಅನ್ನೋದನ್ನು ಮರಿಬೇಕು. ಹಾಗಂತ ಭೌತಿಕ ದೇಹವನ್ನು ಕಡೆಗಣಿಸಿ ಅಂತ ಯಾರು ಹೇಳೋದಿಲ್ಲ. ಯಾಕಂದರೆ ಆತ್ಮನು ವಾಸ ಮಾಡಲಿಕ್ಕೆ, ಅದನ್ನು ಉದ್ಧಾರ ಮಾಡಿಕೊಳ್ಳಿಕ್ಕೆ ಭೌತಿಕ ದೇಹದ ಆಸರೆಯ ಅಗತ್ಯವಿದೆ. ಹಾಗಾಗಿ ಭೌತಿಕ ದೇಹಕ್ಕೆ ಎಷ್ಟು ಮಹತ್ವ ಕೊಡಬೇಕೋ ಅಷ್ಟೇ ಕೊಡಬೇಕು. ಅದನ್ನು ತುಂಬ ಚೆನ್ನಾಗಿ ನೋಡ್ಕೋಬೇಕು, ಪೋಷಣೆ ಮಾಡಬೇಕು. ಮಹತ್ವ ಎಲ್ಲದಕ್ಕಿಂತ ಮುಖ್ಯವಾಗಿ ಜ್ಞಾನವನ್ನು ಹೊಂದೋದ್ರ ಕಡೆಗೆ ಇರಬೇಕು. ನಾವು ಈ ಭೂಮಿಯಿಂದ ಸಂಪಾದಿಸಿಕೊಳ್ಳೋದೇನಪ್ಪ ಅಂತಂದರೆ ಆಸ್ತಿ, ಅಂತಸ್ತು, ಬಂಗಾರಗಳೆಲ್ಲ ಬದಲಾಗಿ ಜ್ಞಾನವನ್ನು. ಕೊನೆಯವರೆಗೂ ನಮ್ಮ ಜೊತೆಗೆ ಬರುವುದು ನಮ್ಮ ಜ್ಞಾನ ಮಾತ್ರ. ಜನ್ಮ ಜನ್ಮಗಳಿಗೂ ಕೂಡ ಅದು ನಮ್ಮ ಆಸ್ತಿಯಾಗಿಯೇ ನಮ್ಮ ಜೊತೆಗೆ ಮುಂದುವರಿಯುವಂಥದ್ದು. ಆತ್ಮಜ್ಞಾನವನ್ನು ಪಡೆದುಕೊಳ್ಳಲು ನಾವೇನು ಮಾಡಬೇಕು ಹಾಗೂ ಮನಸ್ಸನ್ನು, ಶರೀರವನ್ನು ಮೀರಿದ ನಮ್ಮ ದಿವ್ಯ ಅಸ್ತಿತ್ವವನ್ನು ನಾವು ಹೇಗೆ ಗುರುತಿಸಿಕೊಳ್ಬೇಕು? ಇದು ಒಂದು ಕೇವಲ ಧಾರ್ಮಿಕ ಆಚರಣೆ ಅಥವಾ ಆಧ್ಯಾತ್ಮಿಕತೆ ಅಲ್ಲ, ಇದು ಬದುಕಿನ ಆಳವಾದ ನಿತ್ಯ ಸತ್ಯ. ಪರಮಹಂಸ ಯೋಗಾನಂದರು ಎಲ್ಲಿಯವರೆಗೂ ಪ್ರತಿಯೊಬ್ಬರೂ ಆತ್ಮನ ದಿವ್ಯತೆಯನ್ನು ಅರಿಯುವುದಿಲ್ಲವೋ ಅಲ್ಲಿಯವರೆಗೂ ಕಸ್ತೂರಿ ಮೃಗದ ಹಾಗೆ ಬದುಕ್ತಾರೆ ಅಂತ ಒಂದು ಕಡೆ ಹೇಳ್ತಾರೆ. ಏನು ಈ ಕಸ್ತೂರಿ ಮೃಗ? ಕಸ್ತೂರಿ ಮೃಗ ಅನ್ನುವಂಥದ್ದು ಬೆಕ್ಕಿನ ಜಾತಿಗೆ ಸೇರಿದಂತಹ ಒಂದು ಪ್ರಾಣಿ. ಬೇರೆಲ್ಲ ಪ್ರಾಣಿಗಳಿಗಿಂತ ಆ ಮೃಗದಲ್ಲಿ ಏನು ವಿಶೇಷತೆ ಇರುತ್ತೆ ಅಂತಂದರೆ, ಆ ಮೃಗದ ಹೊಕ್ಕಳು ಬಳ್ಳಿಯಲ್ಲಿ
ಒಂದು ದಿವ್ಯವಾದ ರಾಸಾಯನಿಕ ಸ್ರವಿಸ್ತಾ ಇರುತ್ತೆ. ಅದು ಎಷ್ಟು ಸುಗಂಧಮಯ ಇರುತ್ತೆ ಅಂದರೆ, ಕಸ್ತೂರಿ ಮೃಗ ಇರುವಂತಹ ಕಾಡಿನೆಲ್ಲೆಡೆ ಸಂಪೂರ್ಣ ಅದರ ಸುವಾಸನೆಯೇ ಹರಡಿರುತ್ತೆ. ಆದರೆ ಆ ಮೃಗಕ್ಕೆ ಈ ವಾಸನೆ ಎಲ್ಲಿಂದ ಬರ್ತಾ ಇದೆ ಅನ್ನೋದು ಗೊತ್ತೇ ಆಗಲ್ಲ. ಪ್ರತಿಯೊಂದು ವಸ್ತುವನ್ನು, ಪ್ರತಿಯೊಂದು ಎಲೆಯನ್ನು, ಪ್ರತಿಯೊಂದನ್ನು ಮೂಸಿ ಮೂಸಿ ನೋಡಿ ಈ ವಾಸನೆ ಎಲ್ಲಿಂದ ಬರ್ತಾ ಇದೆ ಅಂತ ಹುಡುಕೋದ್ರಲ್ಲೇ ಆ ಕಸ್ತೂರಿ ಮೃಗದ ಬದುಕು ಮುಗಿದು ಹೋಗುತ್ತೆ. ಹಾಗೆ ನಮ್ಮೆಲ್ಲರ ಜೀವನ, ನಾವ್ಯಾರು, ನಾವು ಎಂತಹ ದಿವ್ಯತೆಯನ್ನು ಹೊಂದಿದ್ದೀವಿ ಅಂತ ಅರಿತುಕೊಳ್ಳೋದೇ ನಾವು ಅನಗತ್ಯವಾದಂತಹ ಈ ಭೌತಿಕ ಸ್ತರಕ್ಕೇ ಮೀಸಲಾಗಿ ನಾವು ಕಸ್ತೂರಿ ಮೃಗದ ಹಾಗೆ ಅಲದಾಡಿನೇ ನಮ್ಮ ಬದುಕನ್ನು ಕೊನೆಗೊಳಿಸ್ಕೊಂಡು ಬಿಡ್ತೀವಿ. ಹಾಗಾಗಿ ಅರಿವನ್ನು ಹೊಂದಲಿಕ್ಕೆ ಈಗಲೇ ಅವಕಾಶಗಳಿವೆ, ಅದನ್ನು ಬಳಸ್ಕೊಳ್ಳಿ ಅಂತ ಪರಮಹಂಸರು ಹೇಳ್ತಾರೆ. ಹಾಗಾಗಿ ಬದುಕು ಹೇಗಿರುತ್ತೆ ಅನ್ನೋದನ್ನು ಪರಮಹಂಸರು ಹೇಳ್ತಾರೆ. ಬದುಕು ಉದ್ದೇಶರಹಿತವಾಗಿರುತ್ತೆ, ಉದ್ದೇಶಹೀನವಾಗಿರುತ್ತೆ. ಎಲ್ಲಿಯವರೆಗೂ ನಾವು ಭೌತಿಕ ದೇಹಕ್ಕೆ ಮಾತ್ರ ಮೀಸಲಾಗಿ ಆಲೋಚನೆ ಮಾಡ್ತೀವಿ, ಅಲ್ಲಿಯವರೆಗೆ ಬದುಕು ಉದ್ದೇಶಹೀನವಾಗಿರುತ್ತೆ. ಆತ್ಮಜ್ಞಾನ ಪ್ರಾಪ್ತಿಗಾಗಿ ಅತೀವ ಶ್ರದ್ಧೆ ಹಾಗೂ ಸಾಧನೆ ಅಗತ್ಯವಿದೆ ಸ್ನೇಹಿತರೆ. ಇದು ಒಂದು ಸಾಮಾನ್ಯ ಕೆಲಸ ಅಂತ ನಾನು ಹೇಳಲ್ಲ, ಆದರೆ ಇದೊಂದು ಉತ್ಕೃಷ್ಟ ಸಾಧನೆಯ ರಹಸ್ಯ ಕೂಡ ಹೌದು. ಹಾಗಾದರೆ ನಾವು ಎನ್ಲೈಟ್ಮೆಂಟ್ ಹೊಂದಿದ್ದೀವಿ ಅಂತ ನಮ್ಗೆ ಯಾರಾದರೂ ಸರ್ಟಿಫಿಕೇಟ್ ಕೊಡ್ತಾರಾ? ಯಾವುದಾದ್ರೂ ಯೂನಿವರ್ಸಿಟಿಯಿಂದ ಕೋರ್ಸ್ ಮಾಡಿ ಇದನ್ನು ಪಡ್ಕೊಳ್ಬೇಕಾ? ಖಂಡಿತ ಸಾಧ್ಯವಿಲ್ಲ. ನೀವು ಆತ್ಮಪ್ರಕಾಶವನ್ನು ಹೊಂದಿದ್ದೀರಿ, ಆತ್ಮಜ್ಞಾನವನ್ನು ಹೊಂದಿದ್ದೀರಿ ಅಂತ ತಿಳಿದುಕೊಳ್ಳೋಕ್ಕೆ ನಿಮ್ಮೊಳಗೆ ಏನೇನು ಬದಲಾವಣೆಗಳಾಗಬೇಕೋ ಅವು ಸ್ವಯಂ ತಾನಾಗಿ ಆಗುತ್ತವೆ. ಅದನ್ನು ನೀವು ಕಂಡುಕೊಂಡು ಆರ್ ಯು ಎನ್ಲೈಟೆಡ್ ಆರ್ ನಾಟ್ ಅನ್ನೋದನ್ನು ಗುರುತಿಸ್ಕೋಬೇಕಾಗತ್ತೆ. ಹಾಗಾಗಿ ಆತ್ಮಜ್ಞಾನವನ್ನು, ಎನ್ಲೈಟನ್ಮೆಂಟನ್ನು ಹೊಂದುವುದು ಹೇಗೆ ಅನ್ನೋದನ್ನು ಇಲ್ಲಿ ನಾವು ತಿಳಿದುಕೊಳ್ಬೇಕಾಗತ್ತೆ. ಮೊದಲನೇದಾಗಿ ನಾವು ಯಾರು, ನಮ್ಮ ಬಗ್ಗೆ ನಾವು ಅರಿತುಕೊಳ್ಳುವಂಥದ್ದೇ ನಿಜವಾದಂತಹ ಎನ್ಲೈಟ್ಮೆಂಟ್ನ ಮೊದಲ ಹೆಜ್ಜೆ. ಸ್ವಯಂ ಅಂದರೆ ನಮ್ಮ ಬಗ್ಗೆ ನಾವು ತಿಳಿದುಕೊಳ್ಳುವಂಥದ್ದು. ಅಯ್ಯೋ ಇದರಲ್ಲಿ ಏನಿದೆ ಅಂತೀರಾ? ನನ್ನ ಹೆಸರು, ನನ್ನ ಹುದ್ದೆ, ನನ್ನ ಸಂಬಂಧಿಕರು, ಆಸ್ತಿ, ಅಂತಸ್ತು ಇದನ್ನೆಲ್ಲ ಹೇಳಿಬಿಟ್ರೆ ನನ್ನ ಬಗ್ಗೆ ಒಂದು ಪರಿಚಯ ಕೊಟ್ಟೆ ಅಂತ ಅನ್ಕೋತೀರಾ? ಆದರೆ ಅದು ಈ ಜನ್ಮಕ್ಕೆ ಮೀಸಲಾದಂಥ ಭೌತಿಕ ಪರಿಚಯ ಫ್ರೆಂಡ್ಸ್. ಆದರೆ ನೀವು ಚೈತನ್ಯ ರೂಪಿಯಾಗಿ ನೀವ್ಯಾರು, ನಿಮ್ಮ ಹಿಂದೆ ಯಾವ ಸಾಧನೆ ಇದೆ ಅನ್ನೋದನ್ನು ತಿಳಿದುಕೊಳ್ಬೇಕು ಅಂತಂದರೆ ಆ ಸ್ವಯಂ ಅಸ್ತಿತ್ವವನ್ನು ತಿಳಿದುಕೊಳ್ಳಲಿಕ್ಕೆ ಧ್ಯಾನವನ್ನೇ ಮಾಡಬೇಕು ಹೊರತಾಗಿ ಬೇರೆ ಯಾವುದರಿಂದನೂ ಅದನ್ನು ತಿಳಿದುಕೊಳ್ಳಲಿಕ್ಕೆ ಆಗೋದಿಲ್ಲ. ಧ್ಯಾನ ಸಾಧನೆಯಲ್ಲಿ ತೊಡಗಿದ ಮೇಲೆ ನೀವು ನಿಮ್ಮ ಜೊತೆ ವಾಸ ಮಾಡೋದಕ್ಕೆ ಶುರು ಮಾಡ್ತೀರಿ. ಅಂತರಾತ್ಮನ ಜೊತೆಗೆ ನಾವು ಕಳೀತೀವಿ. ಉಪವಾಸ ಅನ್ನೋ ಪದವನ್ನು ನೀವು ಕೇಳಿರ್ತೀರಿ. ಉಪವಾಸ ಅಂದರೆ ಆವಾಸ ಅಂದರೆ ಆತ್ಮನ ಜೊತೆಗೆ ಬದುಕುವುದು. ನಾವು ಯಾವಾಗ ಧ್ಯಾನ ಸಾಧನೆಯಲ್ಲಿ ತೊಡಗ್ತೀವಿ, ನಮ್ಮ ಅಂತರಂಗದ ಜೊತೆಗೆ ಅಲೈನ್ಮೆಂಟನ್ನು ಹೊಂದುತ್ತೀವಿ, ಅಂದರೆ ನಾವು ಹೊಂದಾಣಿಕೆಯನ್ನು ಹೊಂದುತ್ತೀವಿ. ಆಗ ನಾವ್ಯಾರು, ನಮ್ಮ ಒಂದು ಆತ್ಮದ ಚೈತನ್ಯ ಎಂಥದ್ದು ಅನ್ನೋದು ನಮಗೆ ತಿಳಿಯುತ್ತೆ. ಆಗ ನಾನು ಪಡೆದುಕೊಂಡಂಥ ಹಿಂದಿನ ಜನ್ಮದ ಜ್ಞಾನವಾಗಲಿ ಸಾಧನೆಯಾಗಲಿ ನನ್ನನ್ನು ಮತ್ತೆ ಮುಂದಕ್ಕೆ ಕರೆದುಕೊಂಡು ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಸ್ವಯಂ ಅಸ್ತಿತ್ವವನ್ನು ತಿಳಿಯಲು ಧ್ಯಾನ ಸಾಧನೆಯನ್ನು ಮಾಡಬೇಕು. ಆಗ ನಾವು ಎನ್ಲೈಟ್ಮೆಂಟ್ ದಾರಿಯಲ್ಲಿ ಸಾಗೋದಕ್ಕೆ ಸಾಧ್ಯ ಆಗುತ್ತೆ. ಧ್ಯಾನ ಶಕ್ತಿಯನ್ನು ತಿಳಿಬೇಕು. ಧ್ಯಾನ ಒಂದು ಅತ್ಯದ್ಭುತವಾದಂತಹ ಶಕ್ತಿ. ಧ್ಯಾನದಿಂದಲೇ ಎಲ್ಲವನ್ನ ಮನುಷ್ಯ ಪಡೆದುಕೊಳ್ತಾನೆ, ತಿಳಿದುಕೊಳ್ತಾನೆ. ಹಾಗಾಗಿ ಧ್ಯಾನ ಒಂದು ಸೇತುವೆ ಇದ್ದಂತೆ. ನಿಮ್ಮ ಮತ್ತು ಭಗವಂತನ ಮಧ್ಯದ ಸೇತುವೆ ಅಂತ ಅಂದ್ಕೊಳ್ಳಿ, ಅಥವಾ ನಿಮ್ಮೊಳಗೆ ಇರುವಂತಹ ಆತ್ಮನೇ ಭಗವಂತ. ನಿಮ್ಮ ಮತ್ತು ನಿಮ್ಮ ಮನಸ್ಸು ಮತ್ತು ನಿಮ್ಮ ಆತ್ಮನ ಮಧ್ಯದ ಸೇತುವೆ ಧ್ಯಾನ ಶಕ್ತಿ. ಪ್ರತಿನಿತ್ಯ ಧ್ಯಾನ ಮಾಡೋದ್ರಿಂದ ಎಷ್ಟೋ ವಿಚಾರಗಳನ್ನು ನಾವು ತಿಳಿದುಕೊಳ್ತೀವಿ. ಅದನ್ನು ಬೇರೆ ಯಾವುದರಿಂದನೂ ತಿಳಿದುಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಧ್ಯಾನ ಮಾಡ್ತಾ ಮಾಡ್ತಾ ನಾವು ಈ ಭೌತಿಕ ಬಡಿದಾಟಗಳಿಂದ ಆಚೆಗೆ ಶಾಶ್ವತವಾದಂತಹ ಸಂತೋಷಗಳನ್ನು, ಜ್ಞಾನಗಳನ್ನು ಹೊಂದೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಧ್ಯಾನಕ್ಕೆ ಇರುವ ಅಪರಿಮಿತ ಶಕ್ತಿಗೆ ಶರಣಾಗಬೇಕು. ಪ್ರತಿನಿತ್ಯ ಧ್ಯಾನವನ್ನು ಮಾಡಬೇಕು. ಭಗವಂತನೊಂದಿಗೆ ವಾಸ ಮಾಡುವಂಥ ಅನುಭವವನ್ನು ನೀವು ಹೊಂದಿದ್ರಿ ಅಂತಾದರೆ ಅದು ನಿಮ್ಮ ಎನ್ಲೈಟನ್ಮೆಂಟ್. ಹೇಗೆ ಭಗವಂತನೊಂದಿಗೆ ವಾಸ ಮಾಡೋದು? ಭಗವಂತ ನಿಮ್ಮೊಳಗೆ ಇದ್ದಾನೆ. ಅಂತರಾತ್ಮನ ಜೊತೆಗೆ
ಧ್ಯಾನ ಶಕ್ತಿಯಲ್ಲಿ ಲೀನವಾಗಿ ಹೋದಂತೆಲ್ಲ ಅಪರಿಮಿತವಾದ ಶಾಂತಿಯನ್ನು ನಿಮ್ಮದೇ ಧ್ವನಿಯ ಜೊತೆಗೆ ನೀವು ಕುಳಿತು ಮಾತನಾಡುತ್ತಿರುವ ಅನುಭವವನ್ನು ನೀವು ಕಾಣ್ತೀರಿ. ಅದು ಭಗವಂತ ಸ್ವರೂಪಿ ಆಗಿರಬಹುದು, ಅಥವಾ ಬೆಳಕಿನ ಸ್ವರೂಪವಾಗಿರಬಹುದು, ಅಥವಾ ಧ್ವನಿಯ ರೂಪವೇ ಆಗಿರಬಹುದು. ನೀವು ಏನು ಮಾಡಬೇಕು, ಯಾವ ದಿಕ್ಕಿನಲ್ಲಿ ಸಾಗಬೇಕು, ನಿಮ್ಮ ಒಂದು ಬದುಕಿನ ಉದ್ದೇಶವೇನು, ನಿಮ್ಮ ಒಂದು ಕರ್ತವ್ಯಗಳೇನು ಅನ್ನೋದನ್ನು ನಿಮಗೆ ಈ ಭಗವಂತನೊಂದಿಗೆ ವಾಸ ಮಾಡುವ ಹಂತದಲ್ಲಿ ಎಲ್ಲ ಮಾರ್ಗದರ್ಶನವನ್ನು ನಿಮ್ಮ ಜ್ಞಾನ ಶಕ್ತಿಯೇ ನಿಮಗೆ ನೀಡುತ್ತೆ. ಹಾಗಾಗಿ ಈ ಅನುಭವವನ್ನು ನೀವು ಹೊಂದಿದ್ರಿ ಅಂತಾದರೆ ಅದೇ ನಿಮ್ಮ ಎನ್ಲೈಟನ್ಮೆಂಟ್. ಇನ್ನು ಭಕ್ತಿ ಮಾರ್ಗದಲ್ಲಿಯೂ ಕೂಡ ಎನ್ಲೈಟನ್ಮೆಂಟನ್ನು ಸಾಧಿಸ್ತಾರೆ. ಆದರೆ ಭಕ್ತಿ ಮಾರ್ಗ ಅಂತಂದರೆ ಡಂಬಾಚರಣೆಗಳಿಗೆ ಸೀಮಿತವಾದಂತಹ ಪೂಜೆ ಸ್ತೋತ್ರಗಳಲ್ಲ, ಹೃದಯಪೂರ್ವಕವಾದ ಶರಣಾಗತಿ. ಇದು ಭೌತಿಕ ಪೂಜೆ ಪುನಸ್ಕಾರ ಹೋಮ ಹವನಗಳನ್ನು ಮೀರಿದಂತಹ ಹೃದಯಪೂರ್ವಕ ಶರಣಾಗತಿಯಾಗಿರುತ್ತೆ. ಹಾಗಾಗಿ ಭಕ್ತಿಯನ್ನು ನಾವೆಂದೂ ಅಲ್ಲಗಳೆಯುವುದಿಲ್ಲ. ಹೃದಯಪೂರ್ವಕವಾಗಿ ನೀವು ಯಾವುದೇ ಶಕ್ತಿಗೆ ಶರಣಾಗುತ್ತೀರಿ ಅಂದರೆ ಅದು ಕೂಡ ನಿಮ್ಮನ್ನು ಅಂತರಾತ್ಮನ ಜೊತೆಗೆ ಕನೆಕ್ಟ್ ಮಾಡೋದಕ್ಕೆ, ನಿಮ್ಮ ಒಂದು ಹಿಂದಿನ ಶಕ್ತಿಯನ್ನು ನಿಮಗೆ ತೋರಿಸ್ಕೊಡೋದಕ್ಕೆ ನಿಮಗೆ ಗೈಡ್ ಮಾಡುತ್ತೆ. ಹಾಗಾಗಿ ನೀವು ಹೃದಯಪೂರ್ವಕ ಶರಣಾಗತಿಯನ್ನು ಎಂದಾದರೂ ಅನುಭವಿಸಿದ್ದೀರಿ, ಆ ಶರಣಾಗತಿಯ ನಂತರ ಸಿಗುವಂತಹ ಅಪಾರ ಪ್ರೇಮವನ್ನು ನೀವೆಂದಾದರೂ ಅನುಭವಿಸಿದ್ದೀರಿ ಅಂತಾದರೆ ನೀವು ಎನ್ಲೈಟನ್ಮೆಂಟನ್ನು ಹೊಂದಿದ್ದೀರಿ ಅಂತ ಅರ್ಥ. ಮನದ ಶುದ್ಧತೆ. ನಿಮ್ಮ ಮನಸ್ಸು ಹುಟ್ಟಿನಿಂದ ಇಲ್ಲಿಯವರೆಗೂ ಹೇಗಿತ್ತು, ಎಂತಹ ಆಲೋಚನೆಗಳನ್ನು ಹೊಂದಿತ್ತು, ಯಾವ ಸಂದರ್ಭಗಳಲ್ಲಿ ಮನಸ್ಸು ಹೇಗೆ ಆಡಿತ್ತು ಅನ್ನೋದನ್ನು ನೆನಪಿಸ್ಕೊಳ್ಳಿ ಫ್ರೆಂಡ್ಸ್. ಆದರೆ ಧ್ಯಾನಕ್ಕೆ ಬಂದ ಮೇಲೆ ನೀವು ಮನಸ್ಸು ಪರಿಶುದ್ಧವಾಗಿ ಆಲೋಚಿಸೋದನ್ನು ಅನುಭವಿಸಿರ್ತೀರಿ. ಅಂಥದ್ದೇ ಘಟನೆಗಳು ಹಿಂದೆ ನಮ್ಮ ಜೀವನದಲ್ಲಿ ನಡೆದಂತಹ ನಮ್ಮ ಮನಸ್ಥಿತಿಯನ್ನು ಕೆರಳಿಸುವಂಥ ಎಷ್ಟೋ ಘಟನೆಗಳು ಮತ್ತೆ ರಿಪೀಟಾಗಿ ಈಗಲೂ ನಡೆದಾಗ ನಮ್ಮಿಂದ ಹೊರಡುವಂತಹ ರಿಯಾಕ್ಷನ್ಸ್, ನಾವು ಅದರ ಬಗ್ಗೆ ಹೊಂದುವಂತಹ ನಿರ್ಧಾರಗಳು, ಆಲೋಚನೆಗಳು ನಮ್ಮಲ್ಲಿ ಆಗಿರುವಂಥ ಬದಲಾವಣೆಗಳನ್ನು ತೋರಿಸುತ್ತವೆ. ಅಯ್ಯೋ, ಇದು ಹಿಂದೆ ಇಂಥದ್ದೇ ಘಟನೆಗೆ ನಾನು ಯಾವ ಥರ ರಿಯಾಕ್ಟ್ ಮಾಡಿದ್ದೆ, ಈಗ ಯಾಕೆ ನನ್ನ ಮನಸ್ಸು ಈ ಥರ ಆಲೋಚನೆ ಮಾಡ್ತಾ ಇದೆ, ಮೃದುವಾಗಿದೆ, ಪರಿಶುದ್ಧವಾದ ಆಲೋಚನೆಯನ್ನು, ವಿಶಾಲವಾದಂಥ ಆಲೋಚನೆಯನ್ನು ಮಾಡ್ತಾ ಇದ್ದೀನಿ ನಾನು ಅಂತ ನಿಮಗೆ ಅನಿಸಿದರೆ ಅದು ನಿಮ್ಮ ಎನ್ಲೈಟನ್ಮೆಂಟ್. ಇನ್ನು ಅಹಂಕಾರ ಮತ್ತು ಸ್ವಾರ್ಥದ ತ್ಯಾಗ. ಅಹಂಕಾರ ನಿಮ್ಮ ಆಧ್ಯಾತ್ಮಿಕ ಬದುಕಿನ ಶತ್ರು ಅಂತಲೇ ನಾನು ಹೇಳ್ತೀನಿ. ಎಲ್ಲಿಯವರೆಗೂ ನಮಗೆ ಅಹಂಕಾರವಿರುತ್ತೋ ಅಲ್ಲಿಯವರೆಗೂ ನಾವು ಸಾಧನೆಯಲ್ಲಿ ಮತ್ತೊಂದು ಮೆಟ್ಟಿಲನ್ನು ಏರಲು ಸಾಧ್ಯವೇ ಇಲ್ಲ. ಹಾಗಾಗಿ ಇನ್ನು ಸ್ವಾರ್ಥ ಅನ್ನೋದು ಹೇಗೆ ಅಂತಂದರೆ ನಿಮ್ಮಲ್ಲಿರುವ ಅಪರಿಮಿತ ಶಕ್ತಿಯನ್ನು ಕಟ್ಟಿ ಹಾಕುವಂತಹ ಒಂದು ಮಂತ್ರವದು. ನಿಮ್ಮಲ್ಲಿ ಏನೆಲ್ಲ ಸಾಧ್ಯವಿರುತ್ತೆ, ಆದರೆ ಇದೆಲ್ಲವೂ ನನಗೇ ಮೀಸಲಾಗಿರಲಿ ಎನ್ನುವ ಒಂದೇ ಒಂದು ಆಲೋಚನೆ ನಿಮ್ಮನ್ನು ಎಂಥ ದೈತ್ಯ ಶಕ್ತಿಯಿಂದ ತುಂಬ ಚಿಕ್ಕವರನ್ನಾಗಿ ಮಾಡಿಬಿಡುತ್ತೆ. ಹಾಗಾಗಿ ಅಹಂಕಾರವಿಲ್ಲದ ಭಾವ, ಸ್ವಾರ್ಥರಹಿತವಾದಂತಹ ಆಲೋಚನೆ ನಿಮ್ಮಲ್ಲಿ ಬರ್ತಾ ಇವೆ ಅಂತ ನಿಮಗೆ ಫೀಲ್ ಆದರೆ ಅದು ನಿಮ್ಮ ಎನ್ಲೈಟನ್ಮೆಂಟ್. ಇನ್ನು ಆತ್ಮನ ಅಸ್ತಿತ್ವದ ಪರಿಚಯ ಮಾಡಿಸುವ ಧ್ಯಾನ ಸಾಧನೆಯಲ್ಲಿ ನೀವು ಹೆಚ್ಚು ತೊಡಗಿಕೊಳ್ತಾ ಇದ್ದೀರಿ. ಅದರಲ್ಲಿ ಸಿಗುವ ಅಪರಿಮಿತ ಆನಂದವನ್ನು ನೀವು ಅನುಭವಿಸ್ತಾ ಇದ್ದೀರಿ. ಇದು ನಿಮ್ಮಿಂದ ಪ್ರತಿನಿತ್ಯ ಸಾಧ್ಯ ಆಗ್ತಾ ಇದೆ ಅಂತಾದರೆ ಅದು ನಿಮ್ಮ ಎನ್ಲೈಟ್ಮೆಂಟ್ನಲ್ಲಿ ಮತ್ತೊಂದು ಪ್ರಗತಿ ಅಂತಾನೆ ತಿಳ್ಕೊಳ್ಳಿ. ಎನ್ಲೈಟನ್ಮೆಂಟ್ಗೆ ನಿಮ್ಮ ಒಂದು ನಿರ್ಧಾರ, ನಿಮ್ಮ ಒಂದು ಭಾಗವಹಿಸಿಕೊಳ್ಳುವಿಕೆ, ಸಮರ್ಪಣೆ ಎಷ್ಟು ಮುಖ್ಯವೋ ಗುರುವಿನ ಮಾರ್ಗದರ್ಶನವು ಅಷ್ಟೇ ಮುಖ್ಯ. ಒಂದು ಅರ್ಥದಲ್ಲಿ ಹೇಳುವುದಾದರೆ ಗುರು ಯಾವುದೇ ರೂಪದಲ್ಲಿ ಬಂದು ನಿಮಗೆ ಮಾರ್ಗದರ್ಶನ ಮಾಡಬಹುದು. ಅದು ಒಂದು ಕಲ್ಲಾಗಿರಬಹುದು, ಒಂದು ಮರವೇ ಆಗಿರಬಹುದು, ವ್ಯಕ್ತಿಯೇ ಆಗಿರಬಹುದು, ಗಾಳಿಯೇ ಆಗಿರಬಹುದು. ಆ ಒಂದು ಗುರುವಿನ ಮಾರ್ಗದರ್ಶನ ಸಿಗುವವರೆಗೂ ನಾವು ಎನ್ಲೈಟನ್ಮೆಂಟ್ ಸಾಧಿಸುವ ಹಾದಿಯಲ್ಲಿ ತುಂಬಾ ಎಡವುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಗುರುವಿನ ಅಗತ್ಯತೆ ಪ್ರತಿಯೊಬ್ಬರಿಗೂ ತುಂಬಾ ಇದೆ. ಗುರು ನಾವು ಯಾವಾಗ ಸಿದ್ಧರಾಗ್ತೀವೋ ನಾವು ಕರೆದೇನೆ ನಮ್ಮ ಕಡೆಗೆ ಓಡೋಡಿ ಬಂದು ನಮಗೆ ಅಗತ್ಯವಿರುವಂತಹ ಜ್ಞಾನವನ್ನು ಕೊಟ್ಟು ಹೋಗ್ತಾರೆ. ಪರಮಹಂಸ ಯೋಗಾನಂದರಿಗೂ ಕೂಡ ಅವರ ಗುರುಗಳಾದಂತಹ ಯುಕ್ತೇಶ್ವರ ಗಿರಿಯವರು ಅವರನ್ನೇ ಹುಡುಕಿಕೊಂಡು ಹೋಗಿದ್ದರಂತೆ. ಅವರಿಗೆ ತುಂಬ ಪ್ರಶ್ನೆಗಳಿತ್ತು. ಅವರ ಮನಸ್ಸಿನಲ್ಲಿ ತುಂಬಾ ಮಾಗಬೇಕಾದಂತಹ ಆಲೋಚನೆಗಳಿತ್ತು.
ಅದೆಲ್ಲವನ್ನು ಗುರುವರ್ಯರು ಮಾಡಿದರು. ಇವರಿಗೆ ಹಿಮಾಲಯವನ್ನು ಕಂಡು ಹಿಮಾಲಯದಲ್ಲಿ ಹೋಗಿ ಸಾಧನೆ ಮಾಡಿದರೆ ಮಾತ್ರ ನಾನು ಎನ್ಲೈಟನ್ಮೆಂಟ್ ಹೊಂದುತ್ತೀನಿ ಅನ್ನೋ ತಪ್ಪು ಕಲ್ಪನೆ ಕೂಡ ಇತ್ತು. ಅದನ್ನೇ ಯುಕ್ತೇಶ್ವರ ಗಿರಿಯವರು ಸಂಪೂರ್ಣವಾಗಿ ಅವರನ್ನು ಕೈಬಿಟ್ಟು ಅವರಿಗೆ ಅನುಭವವನ್ನು ಹೊಂದಿ ಅದಾದ ಮೇಲೆ ನಾನು ಯಾವ ಹಿಮಾಲಯಕ್ಕೂ ಹೋಗಬೇಕಾಗಿಲ್ಲ, ನಾನು ನಿಂತಲ್ಲಿಯೇ ಹಿಮಾಲಯವಾಗಬಲ್ಲೆ ಅನ್ನುವಂಥದ್ದನ್ನು ಅವರು ಗುರುಗಳು ಮಾರ್ಗದರ್ಶನ ಮಾಡಿದರು. ಆ ನಂತರವೇ ಪರಮಹಂಸರು ಅಪ್ರತಿಮ ಸಾಧನೆಯನ್ನು ಮಾಡಿದ್ದು. ಹಾಗಾಗಿ ಗುರುವಿನ ಮಾರ್ಗದರ್ಶನ ನಿಮಗೆ ಬೇಕು ಅಂತಾದರೆ ಮೊದಲು ನೀವು ಅದಕ್ಕೆ ಸಿದ್ಧರಾಗಿ, ಆ ಮಾರ್ಗದರ್ಶನಕ್ಕೆ ನಾನು ಯೋಗ್ಯನಾಗಿರ್ತೀನಿ ಅಂತ ನೀವು ನಿರ್ಧಾರ ಮಾಡಿದ್ರೆ ನಿಮ್ಮ ಹತ್ತಿರ ಖಂಡಿತ ಗುರುವಿನ ಮಾರ್ಗದರ್ಶನ ಯಾವುದೋ ಒಂದು ರೂಪದಲ್ಲಿ ಹುಡುಕಿಕೊಂಡು ಬರುತ್ತೆ. ಇದು ಎನ್ಲೈಟನ್ಮೆಂಟ್ ಹಾದಿಯಲ್ಲಿ ನಿಮ್ಮ ಅಪ್ರತಿಮ ಪ್ರಗತಿಯನ್ನು ತೋರಿಸುತ್ತೆ. ಇನ್ನು ನಿತ್ಯ ಅನುಭವದಿಂದ ಕಲಿಯುವುದು ಸಾಧ್ಯವಾದರೆ ಅದು ನಿಮ್ಮ ನಿಜವಾದ ಎನ್ಲೈಟನ್ಮೆಂಟ್. ಬದುಕು ಒಂದು ರಹಸ್ಯವಲ್ಲ, ಆಧ್ಯಾತ್ಮ ಕೂಡ ಗೂಢ ರಹಸ್ಯವೇ ಅಲ್ಲ, ಅದು ಒಂದು ಅದ್ಭುತ ವಿಜ್ಞಾನ. ಶರೀರ, ಮನಸ್ಸು ಮತ್ತು ಚೈತನ್ಯ ಈ ಮೂರರ ಜಾಗೃತಿಯ ವಿಜ್ಞಾನವೇ ನೈಜವಾದಂತಹ ಆಧ್ಯಾತ್ಮಿಕತೆ. ಹಾಗಾಗಿ ಪ್ರತಿನಿತ್ಯ ನೀವು ಮಾಡುವಂತಹ ಕೆಲಸಗಳಿಂದ, ನಿಮ್ಮ ಒಂದು ಧ್ಯಾನದಿಂದ ನೀವು ಪ್ರತಿನಿತ್ಯ ಅನುಭವದಿಂದ ಕಲಿತಾ ಇದ್ದೀರಿ. ಇವತ್ತೇನನ್ನೋ ನಾನು ಪಡೆದುಕೊಂಡೆ ಅನ್ನುವಂಥ ಭಾವ ನಿಮ್ಮಲ್ಲಿ ಮೂಡಿದೆ ಅಂತಾದರೆ ಅದು ನಿಮ್ಮ ಎನ್ಲೈಟನ್ಮೆಂಟ್. ಇನ್ನು ಜೀವನದಲ್ಲಿ ಸಮತೋಲನವನ್ನು ಹೊಂದಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅಂತಾದರೆ ಅದನ್ನು ಕೂಡ ನಿಮ್ಮ ಎನ್ಲೈಟನ್ಮೆಂಟ್. ನಾವು ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ಪೂರ್ವವಾಗಿ ಈ ಕೆಲಸದಿಂದ ನನಗೆ ಉಂಟಾಗುವ ಕರ್ಮವೇನು ಅನ್ನೋದನ್ನು ಆಲೋಚನೆ ಮಾಡುವ ಹಂತಕ್ಕೆ ನಾವು ಪಕ್ವವಾಗಿದ್ದೀವಿ, ಪ್ರೌಢರಾಗಿದ್ದೀವಿ ಅಂದರೆ ಅದು ನಿಮ್ಮ ಎನ್ಲೈಟನ್ಮೆಂಟ್. ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ಮಾಡುವ ಮುನ್ನ, ಕೆಲಸ ಕಾರ್ಯಗಳು ಅಂತ ಅನ್ನೋದ್ರ ಜೊತೆಗೆ ಪ್ರತಿಯೊಂದು ಆಲೋಚನೆಯನ್ನು ಮಾಡುವ ಮುನ್ನ, ಪ್ರತಿಯೊಂದು ಮಾತನ್ನು ಆಡುವ ಮುನ್ನ ಇದು ನನ್ನ ಕರ್ಮಕ್ಕೆ ಯಾವ ರೀತಿಯಾಗಿ ಅಫೆಕ್ಟ್ ಮಾಡುತ್ತೆ ಅನ್ನೋದನ್ನು ಆಲೋಚನೆ ಮಾಡಿದ್ರೆ ನೀವು ಖಂಡಿತ ಎನ್ಲೈಟನ್ಮೆಂಟ್ ಹೊಂದಿದ್ದೀರಿ ಅಂತಲೇ ಅರ್ಥ. ನಿಮ್ಮಲ್ಲಿ ಉಂಟಾಗ್ತಕ್ಕಂತಹ ಪಾಸಿಟಿವ್ನೆಸ್, ನಿಮ್ಮ ಸಾಧನೆಯ ಒಂದು ರುಚಿ, ನೀವು ಸೇವೆಗಾಗಿ ನಿಮ್ಮ ಮನಸ್ಸು ಹಾತೊರಿತಾ ಇದೆ ಅಂತಾದರೆ ಮನಃಶಾಂತಿಗಳು ಹಾಗೂ ಯಾವುದೇ ಸಿದ್ಧಾಂತವನ್ನು ಒಂದು ಬಾರಿ ಆಲೋಚನೆ ಮಾಡಿ ಅದನ್ನು ನಾನು ತೆಗೆದುಕೊಂಡ್ರೆ ಅಥವಾ ಅದನ್ನು ನಾನು ಅನುಸರಿಸಿದರೆ ನನಗೆ ಈ ಥರದ ಒಳ್ಳೆಯದಾಗುತ್ತೆ ಅನ್ನುವಂಥ ಹುಡುಕಾಟದಲ್ಲಿ ನೀವಿದ್ದೀರಿ ಅಂತಾದರೆ ಅದು ಕೂಡ ನಿಮ್ಮ ಎನ್ಲೈಟನ್ಮೆಂಟ್. ಹಾಗಾಗಿ ಏನನ್ನೋ ಮಾತನಾಡುವ ಮುನ್ನ, ಯಾರದ್ದೋ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಳುವ ಮುನ್ನ, ಇನ್ಯಾವುದರೋ ಬಗ್ಗೆ ನೀವು ಆಲೋಚಿಸುವ ಮುನ್ನ ಒಂದು ಬಾರಿ ನಾನು ಮಾಡಿದರೆ, ಈ ಕೆಲಸವನ್ನು ಮಾಡಿದರೆ ಮುಂದೆ ಅದರ ಪರಿಣಾಮ ಏನಾಗುತ್ತೆ, ಅದು ಉತ್ತಮ ಕರ್ಮವಾ ಅಥವಾ ಕೆಟ್ಟ ಕರ್ಮವಾ ಅಂತ ಒಂದು ಬಾರಿ ಆಲೋಚನೆ ಮಾಡುವಂಥ ಹಂತಕ್ಕೆ ನಿಮ್ಮ ಮನಸ್ಸು ಬಂದಿದ್ದರೆ ಖಂಡಿತ ಅದು ನಿಮ್ಮ ಎನ್ಲೈಟನ್ಮೆಂಟ್. ಆಧ್ಯಾತ್ಮಿಕ ಜೀವನದ ಅರ್ಥವನ್ನು ನಿಜವಾಗಿ ನೀವು ಮಾಡಿಕೊಂಡಿದ್ದೆ ಆದರೆ ಅದೇ ನಿಮ್ಮ ಎನ್ಲೈಟನ್ಮೆಂಟ್. ಸಂಸಾರವನ್ನು ತೊರೆಯದೇನೆ ಆಧ್ಯಾತ್ಮದಲ್ಲಿ ಬದುಕುವಂಥದ್ದು, ಸಂಸಾರದೊಂದಿಗೆ ನಿರ್ವಾಣ ಹೊಂದು ಅಂತ ಪತ್ರಿಜಿಯವರು ಹೇಳಿದ್ರಲ್ಲ, ಅದನ್ನು ನೀವು ಅನುಭವಿಸಲಿಕ್ಕೆ ಸಿದ್ಧರಾಗಿದ್ದೀರಿ ಅಂದರೆ, ನಿಮಗೆ ಅದರ ಒಂದು ಅರಿವು ನಿಮಗೆ ಆಗ್ತಾ ಇದೆ ಅಂದರೆ ನೀವು ಖಂಡಿತ ಎನ್ಲೈಟನ್ಮೆಂಟನ್ನು ಹೊಂದಿದ್ದೀರಿ ಅಂತಲೇ ಅರ್ಥ. ಬದುಕು ಅನಂತವಾದದ್ದು, ನಿರಂತರವಾದದ್ದು, ನಿರಾಕಾರವಾದದ್ದು, ಚೈತನ್ಯ ಸ್ವರೂಪಿಯಾದದ್ದು ಅನ್ನುವಂಥ ಅನುಭವ ನಿಮಗೆ ಬರ್ತಾ ಇದೆ ಅಂದರೆ ನೀವು ಎಲ್ಲರನ್ನು ಪ್ರೀತಿಸುತ್ತಾನೆ, ನಿಮ್ಮನ್ನು ಪ್ರೀತಿಸಿಕೊಳ್ಳುತ್ತಾನೆ, ಜಗತ್ತನ್ನು ಪ್ರೀತಿಸುತ್ತಾನೆ, ಸಂಸಾರದೊಂದಿಗೆ ನಿರ್ವಾಣವನ್ನು ಹೊಂದಲು ಸಾಧ್ಯ ಅಂತ ನಿಮಗೆ ಅನ್ನಿಸಿ ನೀವು ಆ ಮಾರ್ಗದಲ್ಲಿ ಮುಂದುವರಿತಾ ಇದ್ದೀರಿ ಅಂದರೆ ಅದು ನಿಮ್ಮ ನಿಜವಾದ ಎನ್ಲೈಟನ್ಮೆಂಟ್ ಫ್ರೆಂಡ್ಸ್. ವರ್ತಮಾನದಲ್ಲಿ ಬದುಕುವುದು, ಇದನ್ನು ನೀವು ಪ್ರತಿನಿತ್ಯ ಪರೀಕ್ಷೆ ಮಾಡಿಕೊಳ್ಳಿ. ನಾನು ಇವತ್ತಿನ ಕ್ಷಣದಲ್ಲಿ, ಈ ಕ್ಷಣದಲ್ಲಿ ಏನನ್ನು ಮಾಡ್ತಾ ಇದ್ದೀನೋ ಅದ್ರ ಜೊತೆಗೆ ಮಾತ್ರ ನಾನು ಸಂಬಂಧವನ್ನು ಹೊಂದಿದ್ದೇನಾ, ಅಥವಾ ಹಿಂದಿನ ಆಲೋಚನೆಗಳು ನನ್ನನ್ನು ಆಳ್ತಾ ಇದ್ದಾವ, ನಾಳೆಗಳ ಭಯಗಳು ನನ್ನನ್ನು ಆಳ್ತಾ ಇದ್ದಾವ ಅಂತ ನೀವು ಆಲೋಚನೆ ಮಾಡಿ. ನೀವು ನಿನ್ನೆ ಮತ್ತು ನಾಳೆಗಳನ್ನು ಬಿಟ್ಟು ಈ ಕ್ಷಣದ ಜೊತೆಗೆ ಬದುಕುತ್ತಿರುವಿರಿ ಆದರೆ, ಈ ಕ್ಷಣದಲ್ಲಿ ಮಾತ್ರ ನೀವು ತೊಡಗಿಕೊಂಡಿದ್ದೀರಿ ಅಂತಾದರೆ ಅದು ಖಂಡಿತವೇ ನಿಮ್ಮ ಎನ್ಲೈಟನ್ಮೆಂಟ್. ಆಧ್ಯಾತ್ಮಿಕ ಅಧ್ಯಯನ ಮತ್ತು ಜ್ಞಾನವನ್ನು ನೀವು ಹೊಂದುತ್ತಾ ಇದ್ದೀರಿ ನೋಡಿ. ಧ್ಯಾನ ಮಾಡೋದ್ರ ಜೊತೆಗೆ ಪತ್ರಿಜಿಯವರು ಧ್ಯಾನದ ಜೊತೆಗೆ ಸತ್ಸಂಗವನ್ನು ಹಾಗೂ ಸ್ವಾಧ್ಯಾಯವನ್ನು ಮಾಡಬೇಕು. ಅದು ನಿಮ್ಮ ಸಾಧನೆಯ ಹಾದಿಯಲ್ಲಿ ನಿಮಗೆ ತುಂಬ ಉಪಯೋಗಕ್ಕೆ ಬರುತ್ತೆ. ಇನ್ನರ್ ಟ್ರಾನ್ಸ್ಫಾರ್ಮೇಷನ್ ಅಂದರೆ ಸ್ವಯಂ ಬದಲಾವಣೆಗೆ ಅದು ನಿಮಗೆ
ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಆಧ್ಯಾತ್ಮಿಕ ಜ್ಞಾನವನ್ನು ಹೊಂದಲಿಕ್ಕೆ ಅಧ್ಯಯನ ಮಾಡುವಂತಹ ಮನಸ್ಸು ನಿಮಗಿದೆ ಅಂತಾದರೆ ಆಧ್ಯಾತ್ಮಿಕ ಪುಸ್ತಕಗಳನ್ನು ಓದುವಂಥದ್ದು, ಆಧ್ಯಾತ್ಮಿಕ ಪ್ರವಚನಗಳನ್ನು ಅರಿತು ಅವುಗಳಲ್ಲಿರುವ ಸತ್ಯಾಸತ್ಯತೆಯನ್ನು ಪರೀಕ್ಷಿಸಿ ಸ್ವೀಕರಿಸುವಂಥ ಹಂತದಲ್ಲಿ ನೀವಿದ್ದೀರಿ ಅಂತಾದರೆ ಆಧ್ಯಾತ್ಮಿಕ ಪುಸ್ತಕಗಳನ್ನು ಓದಿ ಜ್ಞಾನ ಸಂಪಾದನೆ ಮಾಡುವುದು ನಿಮ್ಮ ಎನ್ಲೈಟ್ಮೆಂಟ್ನ ಹಾದಿಯ ಅತಿ ಪ್ರಮುಖ ಹಂತ ಫ್ರೆಂಡ್ಸ್. ಇನ್ನು ಸಾಕ್ಷಿ ಭಾವದಿಂದ ಜೀವಿಸುವುದು ಅಂದರೆ ಏನು? ನಮ್ಮ ಜೀವನದ ಪ್ರತಿಯೊಂದು ಘಟನೆ, ಪ್ರತಿಯೊಂದು ಸನ್ನಿವೇಶಗಳು ನಮಗೇನೋ ಪಾಠವನ್ನು ಕಲಿಸ್ಲಿಕ್ಕೆ ಬಂದಿರುತ್ತೆ. ಆ ಎಲ್ಲ ಘಟನೆಗಳ ಮಧ್ಯದಲ್ಲಿಯೇ ನಾವು ಯಾವ ಪಾಠಕ್ಕೂ ಹಿಗ್ಗದೆ ಕುಗ್ಗದೆ ಸ್ಥಿತಪ್ರಜ್ಞರಾಗಿ ಎಲ್ಲವನ್ನ ಸಮಚಿತ್ತದಿಂದ ಸ್ವೀಕರಿಸುವಂತಹ ಮನಸ್ಥಿತಿಯನ್ನು, ಜ್ಞಾನವನ್ನು ಹೊಂದಿದ್ದೀವಿ ಅಂತಾದರೆ ಯು ಆರ್ ಶ್ಯೋರ್ಲಿ ಎನ್ಲೈಟನ್ಡ್. ಹಾಗಾಗಿ ಆಧ್ಯಾತ್ಮ ಅನ್ನುವಂಥದ್ದು, ಆತ್ಮ ಪ್ರಕಾಶ ಅನ್ನುವಂಥದ್ದು, ಎನ್ಲೈಟನ್ಮೆಂಟ್ ಅನ್ನುವಂಥದ್ದು ಯಾರಿಗೂ ಕೈಗೆಟುಕದ ಹಣ್ಣಲ್ಲ. ಅದು ಒಂದು ನಿತ್ಯ ಸತ್ಯ, ನಮ್ಮೊಳಗೆ ಇರುವಂತಹ ಅಪಾರವಾದ ನಿಧಿ. ಅದನ್ನು ಕಂಡುಕೊಳ್ಳಬೇಕು, ಅದನ್ನು ನಾವು ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು, ಇತರರಿಗೂ ಅದನ್ನು ಪರಿಚಯಿಸಿಕೊಡಬೇಕು. ಹಾಗಾಗಿ ಎನ್ಲೈಟನ್ಮೆಂಟ್ ಅನ್ನುವುದು ಪ್ರತಿಯೊಬ್ಬರಿಗೂ ಸಾಧ್ಯವಿರುವಂತಹ ಸುಲಭ ಸಾಧ್ಯವಾದ ಸರಳವಾದ ಆಸ್ತಿ ಅಂತಲೇ ನಾನು ಹೇಳ್ತೀನಿ. ಹಾಗಾಗಿ ನಿಮ್ಮೊಳಗೆ ಹುದುಗಿರುವ ಅನಂತ ನಿಧಿಯನ್ನು ಇವತ್ತಿನಿಂದಲೇ ಹುಡುಕಿಕೊಳ್ಳಿ. ಈ ಎಲ್ಲ ಟ್ರಾನ್ಸ್ಫಾರ್ಮೇಷನ್ಸ್ ನಿಮಗೆ ನಿಮ್ಮ ಒಳಗಿನ ಎನ್ಲೈಟನ್ಮೆಂಟನ್ನು, ನಿಮ್ಮೊಳಗೆ ಹುದುಗಿರುವ ಜ್ಞಾನವನ್ನು ನಿಮಗೆ ನೆನಪಿಸಿಕೊಡುತ್ತೆ. ವಾಪಸ್ ನಿಮಗೆ ಇದರ ಹಾದಿಯಲ್ಲಿ ಮುಂದುವರಿಲಿಕ್ಕೆ ಸಾಧ್ಯ ಆಗುತ್ತೆ. ಇವತ್ತಿನ ಈ ನನ್ನ ಮಾಹಿತಿ ಎನ್ಲೈಟನ್ಮೆಂಟ್ ಅಂದ್ರೇನು, ಅದನ್ನು ಹೇಗೆ ಸಾಧಿಸಬೇಕು ಅನ್ನುವಂಥದ್ದು ನಿಮ್ಗೆ ಇಷ್ಟವಾದಲ್ಲಿ ನನ್ನ ಚಾನಲ್ ಧ್ಯಾನಾಮೃತವನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೊಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಶುಭ ದಿನ.